ಓಕೆ ಗಾಯ್ಸ್, ಇವತ್ತಿಂದ ನಮ್ ಸ್ಟ್ರಾಟಜಿ ಚೇಂಜ್ ಮಾಡೋಣ. ನಿಮ್ಗೆ ಚೈನಾ ಅಂದ ತಕ್ಷಣ ತಲೆಗೆ ಫಸ್ಟ್ ಏನ್ ಫ್ಲಾಶ್ ಆಗುತ್ತೆ? ಹಿಂದೇನು ಪಾಪ್ಯುಲೇಷನ್, ನಮ್ಮ ದೇಶನೇ ಪಾಪ್ಯುಲೇಷನ್ ಅಲ್ಲಿ ಬೀಟ್ ಮಾಡಿದಾರ ಅವರು. ಅದ್ ಬಿಡಿ, ಟೆಕ್ನಾಲಜಿಲಿ ಅವ್ರು ನಮಗಿಂತ ತುಂಬಾ ಮುಂದಿದ್ದಾರೆ. ಕರೆಕ್ಟ್. ಏನೇ ಟೆಕ್ನಾಲಜಿ ಬದಲಾದ್ರೂ ಪ್ರಪಂಚಕ್ಕೆಲ್ಲ ಕರೋನಾ ತಂದಿದ್ದು ಆ ಬೇವರ್ಸಿಗಳೇ. ಕರೆಕ್ಟ್. ಅಂಡ್ ಇದೇ ಆನ್ಸರ್ಗೆ ನಾನು ಅಷ್ಟೊತ್ತಿಂದ ವೆಯ್ಟ್ ಮಾಡ್ತಾ ಇದ್ದೆ. ಸಿ, ಮನುಷ್ಯ ಎಷ್ಟೇ ಒಳ್ಳೆ ಕೆಲಸ ಮಾಡಿದ್ರು ಆದ್ರೂ ಆಯಸ್ಸು ಒಂದು ಪುಟ್ಟು ತಪ್ಪು ಮಾಡೋರ್ಗು ಮಾತ್ರ. ಇಲ್ಲಿ ತನಕ ನಾವು ಗೆಲ್ಲೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ವಿ, ಇನ್ಮೇಲಿಂದ ಅವನ್ನ ಸೋಲ್ಸೋದ್ರ ಬಗ್ಗೆ ಯೋಚನೆ ಮಾಡೋಣ. ಆದ್ರೆ ಅವ್ರನ್ನ ನಾವ್ ಹೇಗೆ ಸೋಲ್ಸಕ್ಕಾಗುತ್ತೆ ಸರ್? ಒಬ್ಬ ವ್ಯಕ್ತಿನ ಸೋಲಿಸಬೇಕಂದ್ರೆ ದೇರ್ ಆರ್ 4 ಪಾಯಿಂಟ್ಸ್. ಪಾಯಿಂಟ್ ನಂಬರ್ 1, ಪಬ್ಲಿಕ್ ಇಮೇಜ್. ಪಬ್ಲಿಕ್ ಅಲ್ಲಿ ಅವನ ಇಮೇಜ್ ನ ಡ್ಯಾಮೇಜ್ ಮಾಡಬೇಕು ಅಂತ. ಪಾಯಿಂಟ್ ನಂಬರ್ 2, ಪಬ್ಲಿಕ್ ಬಿಹೇವಿಯರ್. ಜನರಿಗೆ ಅವ್ನ ನಡತೆ ಸರಿ ಇಲ್ಲ ಅನ್ನೋದೇ ಬ್ರೇಕಿಂಗ್ ನ್ಯೂಸ್ ಆಗ್ಬೇಕು. ಪಾಯಿಂಟ್ ನಂಬರ್ 3, ಪಬ್ಲಿಕ್ ಕನೆಕ್ಷನ್. ಅಂದ್ರೆ ಪಬ್ಲಿಕ್ ಜೊತೆ ಇರೋ ಎಲ್ಲಾ ಕನೆಕ್ಷನ್ ನಂದ್ಬೇಡ ಕಟ್ ಮಾಡಬೇಕು ಅಂತ. ಪಾಯಿಂಟ್ ನಂಬರ್ 4, ಬ್ಯಾಕ್ ಗ್ರೌಂಡ್ ಆಫ್ ದ ಕ್ಯಾಂಡಿಡೇಟ್. ಒಟ್ನಲ್ಲಿ ಜನ ಅವ್ನ್ ಎಲ್ಲೇ ನೋಡಿದ್ರು ಮೆಟ್ನಲ್ಲಿ ಹೊಡೆಯಕ್ ರೆಡಿ ಇರಬೇಕು. ಆ ತರ ಅವ್ನ ಬ್ಯಾಕ್ ಗ್ರೌಂಡ್ ನ ಕಂಪ್ಲೀಟ್ ಆಗಿ ಹಾಳು ಮಾಡ್ಬೇಕು. ಅರ್ಥ ಆಯ್ತಾ? ಒಗ್ಗತ್ತಗೆ ಇರು, ನಾನು ಅರ್ಥ ಮಾಡಿಸ್ತೀನಿ. ಈಗ ನಮ್ಗೆ ಬ್ಯಾಟಿಂಗ್ ಮಾಡಕ್ ಬರ್ತಾ ಇಲ್ಲ, ಆ ಉದ್ದೇಶಕ್ಕೋಸ್ಕರ ಬೌಲರ್ ಕೈನೇ ಮುರ್ದಾಕ್ ಬಿಡ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದೀವಿ. ಈಗ ಅರ್ಥ ಆಯ್ತಾ? ಹಿಂಗ ಅರ್ಥ ಮಾಡಿಸೋದು ಎಲ್ಲ ಓಕೆ, ಏನೋ ಒಂದ್ ಮಿಸ್ಸಿಂಗ್ ಅನಿಸ್ತಿದೆ ಅಲ್ವಾ? ಏನು ಅಂತ ನನಗ್ ಗೊತ್ತು. ಈ ಆಪರೇಷನ್ಗೆ ಒಂದೊಳ್ಳೆ ಹೆಸರು, ಅದನ್ನ ನಾನ್ ಇಡ್ತೀನಿ. ಒಂದ್ ನಿಮಿಷ ಹೋಗಿದೆ. ನಾನು ಈ ಟೈಟ್ಲ್ ಒಪ್ಕೊಳ್ಳೋದಿಲ್ಲ, ತುಂಬಾ ಜನ ಯೂಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನಿಂಗ್ ಗೊತ್ತಾಗಲ್ಲ, ಸುಮ್ನಿರೋ. ರಿವೆಂಜ್ ಗಿದು ಒಳ್ಳೆ ಟೈಟ್ಲು. ಏನೇ ಆದ್ರೂ ನಾನು ಈ ಟೈಟ್ಲ್ ಓಕೆ ಮಾಡಲ್ಲ. ಹೌದಾ? ಶಶಾಂಕ್. ಶಶಾಂಕ್ ಅಂತೆ. ವಿಷ್ಣು ಬಾಸ್, ಇದು ಒಂದೇ ಒಂದ್ಸಲ. ಓಕೆನಾ? ಕ್ಷಮಿಸ್ಬಿಡಿ. ಓಕೆ, ಇವಾಗ ಬಾಗುರು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಸ್ಟಾರ್ಟ್. ವಯಸ್ಸಾದ ವೃದ್ಧೆಯ ಮೇಲೆ ಮಾಜಿ ಮುಖ್ಯಮಂತ್ರಿಯ ಮಗನಿಂದ ಮಾರಣಾಂತಿಕ ಹಲ್ಲೆ. ಅಲ್ಲ ಕಣೋ, ಅವರಿಗೆ ನಿಮ್ಮ ಅಜ್ಜಿಗಾಗೋಷ್ಟು ವಯಸ್ಸಾಗಿದೆ, ಅಂತವ್ರ ಜೊತೆ ಇಷ್ಟೊಂದು ಗಲಾಟೆ ಮಾಡ್ಕೊಂಡಿದ್ಯಲ್ಲೋ. ನಾನ್ಸೆನ್ಸ್. ಅಮ್ಮ, ಅಲ್ಲಿ ಏನ್ ನಡೀತು ಅಂತ ಗೊತ್ತಾ ನಿಮ್ಗೆ? ನಮಸ್ತೆ. ನಮಸ್ಕಾರ. ನಾನ್ ನಿಮ್ ಹತ್ರ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡ್ಬೇಕಾಗಿದೆ. ಅದಕ್ಕೇನಂತೆ, ಬನ್ನಿ ಹೇಳಿ, ನನ್ನಿಂದ ಏನ್ ಸಹಾಯ ಆಗ್ಬೇಕು? ಪ್ರೀತಿಯ ಶಶಾಂಕ್, ನಿನ್ನ ನೋಡ್ದಾಗಿಂದ ನಂಗೆ ಊಟ ಸೇರ್ತಾ ಇಲ್ಲ. ನಾನು ಅದನ್ನ ಮೊದಲು ಗ್ಯಾಸ್ಟ್ರಿಕ್ ಅನ್ಕೊಂಡಿದ್ದೆ, ಆಮೇಲೆ ಗೊತ್ತಾಯ್ತು ಅದು ಪ್ರೀತಿ ಅಂತ. ಏನಿದು? ಲವ್ ಲೆಟರ್. ನಿನ್ನ ನೋಡ್ದಾಗಿಂದ ನೀನ್ ನನ್ಗೆ ಎಷ್ಟು ಇಷ್ಟ ಆಗ್ಬಿಟ್ಟೆ ಕಣೋ ನೀನು. ಅದಕ್ಕೆ ನನ್ ಬ್ಲಡ್ ಇಂದಾನೇ ಲೆಟರ್ ಬರ್ತ ಅನ್ಕೊಟ್ಟಿದೀನಿ. ಏನಿದು ನಾನ್ಸೆನ್ಸ್? ತಲೆಗೆಲ್ಲ ಕೆಟ್ಟಿದ್ಯಾ? ಅಲ್ಲ, ನಾನ್ ನಿಮ್ಮನ್ನ ಹೇಗ್ ಪ್ರೀತಿಸಕ್ಕಾಗತ್ತೆ? ಸೀರಿಯಲ್ ಅಲ್ಲಿ ವಯಸ್ಸಾಗಿರೋನು ಚಿಕ್ಕ ಹುಡುಗಿನ ಇಷ್ಟಪಟ್ಟು ಮದುವೆ ಮಾಡ್ಕೊಂಡ್ರೆ ಒಪ್ಕೊಂಡ್ಬಿಡ್ತೀರಾ? ರಿಯಲ್ ಲೈಫ್ ನಲ್ಲಿ ವಯಸ್ಸಾಗಿರೋಳು ಚಿಕ್ಕ ಹುಡುಗನ ಇಷ್ಟಪಟ್ರೆ ಯಾಕೆ ಒಪ್ಕೊಳ್ಳಲ್ಲ ಅಂತೀನಿ. ನನಗೆ ಪ್ರೀತಿನೂ ಬೇಡ, ಏನು ಬೇಡ, ತಗೊಳ್ಳಿ ಪ್ಲೀಸ್ ಕಣೋ. ಬಿಡಮ್ಮ, ಸಾಕು. ಅಯ್ಯೋ, ಐ ಲವ್ ಯು ಕಣೋ. ವಯಸ್ಸಾಯ್ತು, ಗಂಡನಿಗೆ ಪೆನ್ಷನ್ ಮಾಡಿಸ್ಕೊಡಿ ಅಂತ ಎಷ್ಟೆಲ್ಲ ಕೇಳ್ದೆ, ಏನೆಲ್ಲ ಮಾಡ್ದೆ. ಲೆಟರ್ನ ಹರಿದು ಬಿಸಾಕ್ಬಿಟ್ಟು ಹೊರಟೇ ಹೋಗ್ಬಿಟ್ಟ. ದಾರಿ ಬಿಟ್ರು. ಏನಾಯ್ತು ಕಿವಿಗೆ? ಕೇಳಿಸ್ತಿಲ್ಲ. ಏನೋ ಕೇಳಿಸ್ತಿಲ್ಲ. ನೀನ್ ಮಾತಾಡೋದ್ ಕೇಳಿಸ್ತಾ ಇದೆ. ಕೇಳಿಸ್ತಿದ್ಯಾ? ಕಿರ್ಚಬೇಡ, ಕೇಳಿಸ್ತಾ ಇದೆ ಆರಾಮಾಗಿ. ನನಗೆ ಕೇಳಿಸ್ತಿಲ್ಲ, ಕಿವಿಡಾಗ್ಬಿಟ್ಟು ಏನೋ. ನಮ್ ನೆಕ್ಸ್ಟ್ ಆಪರೇಷನ್ ಪ್ರಾಕ್ಟೀಸ್ ಮಾಡ್ತಾ ಇದಾರೆ ಎಲ್ರು. ಯಾರಿಗ ಆಪರೇಷನ್? ನಮ್ ನೆಕ್ಸ್ಟ್ ಆಪರೇಷನ್ ಏನು? ಆಪರೇಷನ್ ಉಷಾ. ಉಷಾ ಸರ್, ಪ್ರೋಗ್ರಾಮ್ ನ ಸ್ಟಾರ್ಟ್ ಮಾಡ್ಬೋದಲ್ವಾ? ಸರ್, ಇನ್ನೊಬ್ರು ಗೆಸ್ಟ್ ಬರೋರಿದ್ದಾರೆ. 5 minutes ಕಾಯ್ಬೇಕಾಗತ್ತೆ ಸರ್, ಇಫ್ ಯು ಡೋಂಟ್ ಮೈಂಡ್. ಓ, ಓಕೆ. ಸರ್, ಇಫ್ ಯು ಡೋಂಟ್ ಮೈಂಡ್, ಗೆಸ್ಟ್ ಬಂದಿದ್ದಾರೆ, ಸ್ವಲ್ಪ ನಿಂತ್ಕೋತೀರಾ? ಅವನ್ಗೋಸ್ಕರ ನಾನ್ ನಿಲ್ಬೇಕಾ? ನೋ ವೇ. Together, no measure, ತಡೆಯೋರು ಯಾರಿಲ್ಲ. We never surrender, ಬಿಟ್ಟು ಕೊಡೋದಿಲ್ಲ. ನಿನ್ನೆ
ಈಗಷ್ಟೇ ಅಜ್ಜಿಯ ಮೇಲೆ ಕೈ ಮಾಡಿದ್ದ ಶಶಾಂಕ್ ಇಂದು ಮತ್ತೊಂದು ಎಡವಟ್ಟು ಮಾಡಿಕೊಂಡಿದ್ದಾರೆ. ವೀಕ್ಷಿಸಿ ಬ್ರೇಕಿಂಗ್ ನ್ಯೂಸ್ ಜಗಮೊಂಡ ಇಂದು ರಾತ್ರಿ 8 ಗಂಟೆಗೆ. ಮಗ ಈ ಶಶಾಂಕ್ ತುಂಬಾ ಅತಿ ಆಯ್ತು ಕಣೋ. ಯಾಕೆ ಏನಾಯ್ತು ನೋಡಿಲ್ಲಿ. ಎಲ್ಲರೂ ರಾಷ್ಟ್ರಗೀತೆ ಹಾಡಬೇಕಾದ್ರೆ ಕಾಲು ಮೇಲೆ ಕಾಲು ಹಾಕಿ ಕೂತಿದ್ದರ ಶಶಾಂಕ್. ರಾಷ್ಟ್ರಗೀತೆಗೆ ಅಪಮಾನ ಮಾಡಿದ ಮಗ. ಇದು ಸಂಸ್ಕೃತಿಯೋ ವಿಕೃತಿಯೋ? ಬನ್ನಿ ಕೇಳೋಣ.